ಕೇರಳದ ಕಡಲಿನಲ್ಲಿ ಸಿಂಗಾಪುರದ ಒಂದು ಹಡಗು ಬೆಂಕಿಗೆ ಆಹುತಿಯಾಗಿದೆ. ಹಡಗಿನಲ್ಲಿ ಇನ್ನೂ ಕಂಟ್ರೋಲ್ಗೆ ಬೆಂಕಿ ಬರ್ತಾನೆ ಇಲ್ಲ. ಬೆಂಕಿ ನಂದಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಈ ಬೆಂಕಿ ಕಂಟ್ರೋಲ್ಗೆ ಬರ್ತಿಲ್ಲ. ಹಡಗಿನ ಮುಂಭಾಗದ ಬೆಂಕಿ ಮಾತ್ರ ನಿಯಂತ್ರಣಕ್ಕೆ ಬಂದಿದೆ. ಹಡಗಿನ ಮಧ್ಯ ಭಾಗದಲ್ಲಿ ಇನ್ನೂ ಕೂಡ ಬೆಂಕಿ ಧಗಧಗಿಸಿ ಹೊತ್ತಿ ಉರಿತಾ ಇದೆ. ಕೋಸ್ಟ್ ಗಾರ್ಡ್ನಿಂದ ಬೆಂಕಿ ನಂದಿಸುವಂತಹ ಒಂದು ಕಾರ್ಯ ಮುಂದುವರಿತಾ ಇದೆ. ಭಾರತೀಯ ಕೋಸ್ಟ್ ಗಾರ್ಡ್ ಇದೀಗ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಘಟನೆಯಲ್ಲಿ ಹಲವಾರು ಕಂಟೈನರ್ಗಳು ಸಮುದ್ರಕ್ಕೆ ಬಿದ್ದಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕಾರ್ಯಾಚರಣೆ ಬಗ್ಗೆ ಭಾರತೀಯ ರಕ್ಷಣಾ ಪಡೆ ಇದೀಗ ಮಾಹಿತಿ ಕೊಟ್ಟಿದೆ. ಅಂದರೆ ಈ ಹಡಗು ಬೆಂಕಿ ಹೊತ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ಮಾಡಲಾಗ್ತಾ ಇದೆ, ಅದೇ ರೀತಿಯಾಗಿ ಸದ್ಯದ ವಸ್ತುಸ್ಥಿತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಕ್ಷಣಾ ಪಡೆ ಈಗ ಮಾಹಿತಿ ಕೊಟ್ಟಿದೆ. ಇನ್ನು ಹಡಗಿನ ಮುಂಭಾಗದಲ್ಲಿ ಏನೋ ಬೆಂಕಿ ಹೊತ್ತಿ ಉರಿತಾ ಇತ್ತು, ಆ ಬೆಂಕಿಯನ್ನು ನಂದಿಸುವಲ್ಲಿ ಈಗಾಗಲೇ ಕೋಸ್ಟ್ ಗಾರ್ಡ್ಗಳು ಯಶಸ್ವಿಯಾಗಿದ್ದಾರೆ. ಆದರೆ ಮಧ್ಯಭಾಗದಲ್ಲಿ ಅಂದರೆ ಈ ಮಧ್ಯಭಾಗದಲ್ಲಿ ಏನು ಕಂಟೈನರ್ಗಳನ್ನು ಇಡಲಾಗುತ್ತೆ, ಸರಕು ಸಾಗಣೆ ಮಾಡೋದಕ್ಕೆ ಸರಕುಗಳನ್ನು ಏನಿಡಲಾಗುತ್ತೆ, ಆ ಒಂದು ಭಾಗದಲ್ಲಿ ತೀವ್ರವಾಗಿ ಬೆಂಕಿ ಹೊತ್ತಿ ಉರಿತಾ ಇದೆ. ಇನ್ನು ಬೆಂಕಿಯನ್ನು ನಂದಿಸೋದಕ್ಕೆ ಅಂತ ಭಾರತೀಯ ಕೋಸ್ಟ್ ಗಾರ್ಡ್ ಇದೀಗ ಹರಸಾಹಸ ಪಡ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಏನು ಈ ಬೆಂಕಿ ಹೊತ್ಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈ ಹಡಗು ಸಿಂಗಾಪುರದ MV ವಾನ್ಹೈ 503 ಅನ್ನುವಂತಹ ಹಡಗು. ಈ ಹಡಗಿನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಶ್ರೀಲಂಕಾದ ಕೊಲಂಬೋದಿಂದ ಮುಂಬೈಗೆ ಈ ಒಂದು ಹಡಗು ತೆರಳುತ್ತಾ ಇತ್ತು. ಇನ್ನು ಕೊಲಂಬೋದಿಂದ ಮುಂಬೈಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದರೆ ಕೇರಳದ ಬೇಪೋರ್ ಕಡಲ ತೀರ ಸಮೀಪದಲ್ಲಿ ಬೆಂಕಿಯ ದುರಂತ ಸಂಭವಿಸುತ್ತೆ. 78 ನಾಟಿಕಲ್ ಮೈಲ್ ದೂರದ ಆಳ ಸಮುದ್ರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅಂದರೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತಂದರೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಒಳಗಡೆ ಇರುವಂತಹ ಸಿಬ್ಬಂದಿಗಳಿಗೆ ಇತ್ತು. ಒಟ್ಟು 22 ಜನ ಸಿಬ್ಬಂದಿಗಳ ಪೈಕಿ 18 ಮಂದಿ ಸಿಬ್ಬಂದಿಗಳನ್ನು ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ. ಭಾರತ್ ನೇವಿ ಶಿಪ್ INS ಸೂರತ್ ಯೋಧರಿಂದ ಇದಕ್ಕೆ ಬೆಂಕಿ ನಂದಿಸೋದಕ್ಕೆ ಅಂತ ಕಾರ್ಯಾಚರಣೆ ನಡೀತು. ಇನ್ನು 4 ಹಡಗಿನ ಸಿಬ್ಬಂದಿಗಳು ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಣ್ಮರೆಯಾಗಿರುವವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಕಾಣೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿಸ್ತಾ ಇದೆ. ನಾಪತ್ತೆಯಾದವರಿಗಾಗಿ ICGS ರಾಜದೂತ್ ಶೋಧ ಕಾರ್ಯ ಮುಂದುವರಿಸ್ತಾ ಇದೆ. ಕೇರಳದ ಬೇಪೂರ್ನಲ್ಲಿ ಆಳ ಸಮುದ್ರದಲ್ಲಿ ಹಡಗಿಗೆ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಹಡಗಿನಲ್ಲಿ ಒಟ್ಟು 24 ಸಿಬ್ಬಂದಿಗಳು ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರಲ್ಲಿ 18 ಜನ ಸಿಬ್ಬಂದಿಗಳನ್ನು ನೌಕಾಪಡೆ ರಕ್ಷಣೆ ಮಾಡಿದೆ. ಆಸ್ಪತ್ರೆಗೆ 6 ಜನ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. AJ ಆಸ್ಪತ್ರೆ ವೈದ್ಯ ದಿನೇಶ್ ಕಂದಂ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 6 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಗಾಯಾಳುಗಳ ಪರಿಸ್ಥಿತಿ ಗಂಭೀರವಾಗಿದೆ. 30% 40% ದೇಹದ ಭಾಗಗಳು ಈ ಬೆಂಕಿಯಲ್ಲಿ ಸುಟ್ಟೋಗಿದೆ. ಜೊತೆಗೆ ಶ್ವಾಸಕೋಶದಲ್ಲೂ ಕೂಡ ಸುಟ್ಟ ಗಾಯಗಳಾಗಿದೆ. 4 ಗಾಯಾಳುಗಳಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದೆ. 2 ಅಂದರೆ ಹೆಚ್ಚು ಗಾಯಗೊಂಡಿರುವಂಥವರನ್ನ ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ AJ ಆಸ್ಪತ್ರೆ ವೈದ್ಯ ದಿನೇಶ್ ಕಂದಂ ಮಾಹಿತಿ ಕೊಟ್ಟಿದ್ದಾರೆ. 6 ಜನ ಪೇಷಂಟ್ಸ್ ಬಂದಿದ್ದಾರೆ. 6ರಲ್ಲಿ 3 ಜನ ಚೈನಾ ದೇಶದ ನ್ಯಾಷನಲ್ಸ್, ಮತ್ತೆ 2 ಬರ್ಮಾದಿಂದ, 1 ಇಂಡೋನೇಷ್ಯಾದಿಂದ ಇದ್ದಾರೆ. 6 ಜನದಲ್ಲಿ 2ರಿಗೆ ತುಂಬ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತು ಕೈ ಕಾಲು 2 ಮತ್ತು ದೇಹ ಭಾಗ ಎಲ್ಲ ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶದ ಬರ್ನ್ಸ್ ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ. ಮತ್ತು ಇನ್ನು 3 ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ 2ರನ್ನ ಈಗ ಕ್ರಿಟಿಕಲ್ ಕಂಡೀಷನಲ್ಲಿ ICUಯಲ್ಲಿ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿ ಮಾನಿಟರ್ ಮಾಡ್ತಾ ಇದ್ದೇವೆ. ನಮ್ಮ AJ ಆಸ್ಪತ್ರೆಯಲ್ಲಿ 6 ಜನ ಪೇಷಂಟ್ಸ್ ಬಂದಿದ್ದಾರೆ. 6ರಲ್ಲಿ 3 ಜನ ಚೈನಾ ದೇಶದ ನ್ಯಾಷನಲ್ಸ್, ಮತ್ತು 2 ಬರ್ಮಾದಿಂದ, 1 ಇಂಡೋನೇಷ್ಯಾದಿಂದ ಇದ್ದಾರೆ. 6 ಜನದಲ್ಲಿ 2ರಿಗೆ ತುಂಬ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತು